ಸುಸ್ವಾಗತ ಯೂಟ್ಯೂಬ್ ಫ್ಯಾಮ್ಲಿ. ಇವತ್ತು ನಾವು ಮುತ್ತಿನ ತೋರಣ ಮಾಡೋಣ. ಈ ಸುಂದರವಾದ ತೋರಣನ ಮಾಡೋದಕ್ಕೆ ಏನೇನು ಬೇಕು ಅಂತ ಇಲ್ಲಿ ನಾನು ತೋರಿಸ್ತೀನಿ. ಸೊ ಇದನ್ನು ಯಾವ ಥರ ಮಾಡೋದು ಅಂತ ನಾವು ಕಲಿಯೋಣ. ತುಂಬ ಈಸಿಯಾಗಿದೆ. ಇದನ್ನು ಒಂದು ಮನೆ ಕೆಲಸನೂ ಎಲ್ಲನೂ ಮಾಡಿಕೊಂಡು ಒಂದು 2 ಡೇಸಲ್ಲಿ ನೀವು ಮುಗಿಸ್ಬಿಡ್ಬೋದು, ಆರಾಮಾಗಿ ಹಾಕ್ಬೋದು. ಇದಕ್ಕೆ 2 ಕಲರ್ ರೂಲನ್ನು, ನಿಮ್ಗೆ ಯಾವುದು ಇಷ್ಟನೋ ಅದನ್ನು ತೊಗೊಳ್ಳಿ. 2 ಕಲರ್ ರೂಲನ್ನು, ಒಂದು ಕತ್ರಿ, ಒಂದು ಸೂಜಿಯನ್ನು ಅಥವಾ ಕ್ರೋಶ, ಒಂದು ಸೂಜಿ ಬೇಕಾಗುತ್ತೆ. ಈ ಮುತ್ತುಗಳನ್ನ ಪೋಣಿಸೋದಕ್ಕೆ ಬೇಕಾಗುತ್ತೆ. ಸೊ ಒಂದಿಷ್ಟು ಮುತ್ತು. ಅಷ್ಟು ತೋರಣ ಪಟ್ಟಿ ಮಾಡೋಣ. ಒಂದು ನಾಟ್ ಹಾಕ್ಕೊಂಡು ನೋಡಿ, ಈ ಥರ ನಾಟ್ ಹಾಕೋಬೇಕು. 15 ಚೈನ್ಗಳನ್ನ ಹಾಕ್ಕೊಳ್ಳಿ. 1 2 3 4 5 6 7 8 9 10 11 12 13 14 15. ಸೊ 15 ಚೈನ್ ಹಾಕ್ಕೊಂಡು 3 ಚೈನ್ನ ಸ್ಕಿಪ್ ಮಾಡಿ. 1 2 3. ಈ 3 ಚೈನ್ನ ನಾವು ಒಂದು ಡಬಲ್ ಕ್ರೋಶ ಥರ ಕೌಂಟ್ ಮಾಡ್ತೀವಿ. ಸೊ ಅದು ಒಂದು ಡಬಲ್ ಕ್ರೋಶ ಥರ ಆಗುತ್ತೆ. ನೆಕ್ಸ್ಟಿಂದ ಒಂದೊಂದು ಪ್ಲೇಸಲ್ಲಿ ಒಂದೊಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಪ್ಲೇಸ್ ಅಂದರೆ ಇಲ್ಲಿ ಈ ಚೈನ್ಗಳನ್ನ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿಂದ ತೊಗೊಳ್ಳಿ, ಇಲ್ಲಿ ಹಾಕಿ, ಈ ಪ್ಲೇಸಲ್ಲಿ ಹಾಕಿ, ಇಲ್ಲಿ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ನೋಡಿ, ಈ ಥರ ಲೂಪ್ ತೊಗೋಬೇಕು, ಇಲ್ಲಿ ಹಾಕಬೇಕು. ಇಲ್ಲಿ ಹಾಕಿ ಈ ಥರ ತೆಗೆದು ಫಸ್ಟ್ 2 ಲೂಪ್ ತೆಗೆದು ಮತ್ತು 2 ಲೂಪ್ ತೆಗೆದ್ರೆ ಒಂದು ಡಬಲ್ ಕ್ರೋಶ ಆಗುತ್ತೆ. ಈ ಥರ ಫುಲ್ಲು ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಒಂದೊಂದರಲ್ಲಿ ಒಂದೊಂದು ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಇಲ್ಲೇ ಟರ್ನ್ ಮಾಡಿ 3 ಚೈನ್ ಹಾಕ್ಕೊಳ್ಳಿ. ಇದು ಒಂದು ಡಬಲ್ ಕ್ರೋಶ ಥರ ಕೌಂಟ್ ಆಗುತ್ತೆ ಯಾವಾಗಲೂ. ಇಲ್ಲಾದಮೇಲೆ ನೆಕ್ಸ್ಟ್ ಪ್ಲೇಸಲ್ಲಿ ಒಂದು ಡಬಲ್ ಕ್ರೋಶ ಮತ್ತು ನೆಕ್ಸ್ಟ್ ಪ್ಲೇಸಲ್ಲಿ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಸೊ 2 ಚೈನ್ ಗ್ಯಾಪ್ ಕೊಡಿ. ಇವಾಗ 2 ಚೈನ್ ಹಾಕಬೇಕಿಲ್ಲಿ. 2 ಚೈನ್ ಗ್ಯಾಪ್ 4ನೇದಕ್ಕೆ ಹಾಕ್ಕೊಳ್ಳಿ. ಸೊ ಇಲ್ಲಿ 1 2 3 4 ಡಬಲ್ ಕ್ರೋಶ ಸೇಮ್ ಪ್ಲೇಸಲ್ಲಿ ಹಾಕ್ಕೊಳ್ಳಿ. ಅದಾದಮೇಲೂ ಇಲ್ಲೂ ಅಷ್ಟೇ 1 2 3 ಸ್ಕಿಪ್ ಮಾಡಿ ಈ ಪ್ಲೇಸಲ್ಲಿ 4ನೇ ಪ್ಲೇಸಲ್ಲಿ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಫಸ್ಟು ಇಲ್ಲಿ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು 1 2 3 ಸ್ಕಿಪ್ ಮಾಡಿ ಈ 4ನೇ ಪ್ಲೇಸ್ಗೆ ಒಂದು ಡಬಲ್ ಕ್ರೋಶ, ಇಲ್ಲಿ ಒಂದು ಡಬಲ್ ಕ್ರೋಶ, ಇಲ್ಲಿ ಒಂದು ಡಬಲ್ ಕ್ರೋಶ, ಈ ಥರ 3 ನೋಡಿ. ಈ ಕಡೆ 3 ಈ ಕಡೆ 3 ಕರೆಕ್ಟಾಗಿ ಬರುತ್ತೆ ಆವಾಗ. ಸೊ ಇಲ್ಲಿ 2 ಚೈನ್ ಗ್ಯಾಪು ಸೆಂಟ್ರಲ್ಲಿ ಕೊಡಿ. ಇವಾಗ ನೆಕ್ಸ್ಟು ಟರ್ನ್ ಮಾಡಿ 1 2 3 ಒಂದು ಡಬಲ್ ಕ್ರೋಶ ಥರ ಕೌಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ಲೇಸಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶ, ನೆಕ್ಸ್ಟ್ ಪ್ಲೇಸಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶ, 2 ಚೈನ್ ಗ್ಯಾಪು. ಇವಾಗ ಇಲ್ಲಿ ಏನಿದೆಯಲ್ಲ, ಇಲ್ಲಿ ಈ ಕಡೆ 2 ಈ ಕಡೆ 2 ಡಬಲ್ ಕ್ರೋಶ ಬಿಟ್ಟು ಸೆಂಟರಲ್ಲಿ 4 ಹಾಕ್ಕೊಳ್ಳಿ. 1 2 3 4. ಅದಾದಮೇಲೆ 2 ಚೈನ್ ಗ್ಯಾಪ್ ಕೊಡಿ ಮತ್ತು ಡಬಲ್ ಕ್ರೋಶ ಮೇಲೆ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಈ ಡಬಲ್ ಕ್ರೋಶ ಮೇಲೆ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ ಮತ್ತು ಈ ಡಬಲ್ ಕ್ರೋಶ ಮೇಲೆ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ನೋಡಿ, ಈ ಥರ ಡಿಸೈನ್ ಬರುತ್ತೆ ಆವಾಗ. ಸೊ ಇದೇ ಥರ ಕಂಟಿನ್ಯೂ ಮಾಡಿ ನೀವು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹಾಕ್ಕೊಂಡು ರೆಡಿ ಮಾಡ್ಕೋಬೋದು. ನೀವು ಮೋತಿ ತೋರಣಕ್ಕೆ ಅಂದರೆ ಮುತ್ತಿನ ತೋರಣಕ್ಕೆ ಇದೇ ಥರ ಹಾಕಬೇಕು ಅಂತಲೂ ಏನೂ ಇಲ್ಲ, ಸಿಂಪಲ್ಲಾಗಿ ಹಾಕ್ಬೋದು. ಈ ಥರ ಹಾಕಿದರೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಷ್ಟೇ.
ಯಾಕಂದರೆ ಮುತ್ತಿನ ತೋರಣಕ್ಕೆ ನೀವು ಎಷ್ಟು ಸಿಂಪಲ್ಲಾಗಿರೋ ತೋರಣ ಪಟ್ಟಿ ಹಾಕ್ತೀರೋ ಅಷ್ಟೇ ಒಳ್ಳೆಯದು. ಅದು ಮುತ್ತು ಹಾಕೋದೇ ಒಂದು ಹೈಲೈಟ್ ಆಗಿರುತ್ತೆ, ತುಂಬ ಸುಂದರವಾಗಿ ಕಾಣಿಸುತ್ತೆ ಅದು ಮುತ್ತು. ಅದಕ್ಕೋಸ್ಕರ ನೀವು ಸಿಂಪಲ್ಲಾಗಿ ಇಟ್ಕೊಂಡ್ರೂ ಓಕೆ, ಏನು ಪ್ರಾಬ್ಲಮ್ ಆಗೋಲ್ಲ. ನಮಗಿದು ಟಫ್ ಆಗುತ್ತೆ ಹಾಕೋಕ್ಕೆ ಅಂದರೆ ಸಿಂಪಲ್ಲಾಗಿ ಇರೋ ತೋರಣ ಪಟ್ಟಿನೂ ಹಾಕ್ಬಿಟ್ಟು ನೀವು ಕಂಟಿನ್ಯೂ ಮಾಡ್ಬೋದು. ಇದೇನು ಅಷ್ಟೇನು ಟಫ್ ಇಲ್ಲ, ತುಂಬಾ ಈಸಿಯಾಗಿದೆ. ಈ ಲೈನ್ ಮಾತ್ರ ಸ್ವಲ್ಪ ಕೌಂಟ್ ಮಾಡಿ ಹಾಕ್ಕೊಂಡ್ಬಿಟ್ರೆ ನೆಕ್ಸ್ಟು ತುಂಬ ಈಸಿಯಾಗಿ ನೀವು ಹಾಕ್ತಾ ಹೋಗ್ಬೋದು. ಮೂರು ಚೈನ್ ಹಾಕೋಬೇಕು ಫಸ್ಟ್ ಯಾವಾಗಲೂ. ನೆಕ್ಸ್ಟು ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ, ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ, 2 ಚೈನ್ ಗ್ಯಾಪು. ಇಲ್ಲಿ ಸೆಂಟ್ರಲ್ ಬಂದು ಒಂದೇ ಪ್ಲೇಸಲ್ಲಿ 4 ಡಬಲ್ ಕ್ರೋಶ, ಸೇಮ್ ಪ್ಲೇಸಲ್ಲೇ 4 ಹಾಕಬೇಕು. 3 ಆಯಿತು, 4. ಈಗ 2 ಚೈನ್ ಗ್ಯಾಪು, ಈ ಡಬಲ್ ಕ್ರೋಶ ಮೇಲೇ ಮತ್ತೆ ಡಬಲ್ ಕ್ರೋಶ, ಈ ಡಬಲ್ ಕ್ರೋಶ ಮೇಲೇ ಮತ್ತೆ ಒಂದು ಡಬಲ್ ಕ್ರೋಶ, ಇಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶ. ಈ ಥರ ಹಾಕಿ ನೀವು ಎಷ್ಟುದ್ದ ಬೇಕೋ ಅಷ್ಟುದ್ದ ಇದನ್ನು ಹಾಕ್ಕೋಬೇಕು. ಆಮೇಲೆ ಈ ಕಲರ್ನ ಜಾಯಿನ್ ಮಾಡಿ ಎಂಡಿಗೆ ಬಾರ್ಡರ್ ಥರ ಹಾಕಬೇಕು. ಬಾರ್ಡರ್ ಥರ ಹಾಕೋದು ಯಾವ ಥರ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೀವು ಇದನ್ನು ಎಷ್ಟುದ್ದ ಬೇಕೋ ಅಷ್ಟುದ್ದ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ನಾನು ಇಷ್ಟುದ್ದ ಮಾಡ್ಕೊಂಡಿದ್ದೀನಿ. ಸೊ ಈಗ ಲಾಸ್ಟಲ್ಲಿ ಪ್ರತಿಯೊಂದರಲ್ಲೂ ಒಂದೊಂದು ಡಬಲ್ ಕ್ರೋಶ ಹಾಕೋಣ. ಫಸ್ಟು 3 ಚೈನ್ ಹಾಕೊಳ್ಳೋಣ. ಇದು ಒಂದು ಡಬಲ್ ಕ್ರೋಶ ಥರ ಕೌಂಟ್ ಆಗುತ್ತೆ. ಸೊ ನೆಕ್ಸ್ಟು ಪ್ಲೇಸಲ್ಲಿ ಅಥವಾ ನೆಕ್ಸ್ಟು ಡಬಲ್ ಕ್ರೋಶ ಮೇಲೆ ಒಂದು ಡಬಲ್ ಕ್ರೋಶ, ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶ ಮೇಲೆ ಒಂದು ಡಬಲ್ ಕ್ರೋಶ. ಇಲ್ಲಿ 2 ಚೈನ್ ಗ್ಯಾಪ್ ಬಿಟ್ಟಿದ್ದೀವಲ್ಲ, ಸೊ 2 ಡಬಲ್ ಕ್ರೋಶ ಹಾಕ್ಕೊಳ್ಳಿ. 1 2, ಇಲ್ಲಿ ಪ್ರತಿಯೊಂದರ ಮೇಲೂ ಒಂದೊಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಒಂದು ಡಬಲ್ ಕ್ರೋಶ ಅಂದರೆ 1 ಡಬಲ್ ಕ್ರೋಶ ಮೇಲೆ 1 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲಿಯೂ 2 ಚೈನ್ ಗ್ಯಾಪ್ ಕೊಟ್ಟಿದ್ದೀವಲ್ಲ, ಸೊ ಅದಕ್ಕೆ 2 ಡಬಲ್ ಕ್ರೋಶ. ಆಮೇಲೆ ಇಲ್ಲಿ ನೋಡಿ, ಈ ಡಬಲ್ ಕ್ರೋಶ ಮೇಲೆ 1 ಡಬಲ್ ಕ್ರೋಶ, ಈ 1 ಡಬಲ್ ಕ್ರೋಶ ಮೇಲೆ 1 ಡಬಲ್ ಕ್ರೋಶ, ಲಾಸ್ಟಲ್ಲಿ ಇಲ್ಲಿ 1 ಡಬಲ್ ಕ್ರೋಶ. ಸೊ ಈ ಥರ ಲಾಸ್ಟ್ ಲೈನ್ ಆಗುತ್ತೆ. ಈಗ ಬ್ಲೂ ಕಲರ್ ಜಾಯಿನ್ ಮಾಡಿದೆ ಯಾವ ಥರ ಅಂತ ನೋಡೋಣ. ಸೊ ಇಲ್ಲಿ ನೋಡಿ, ಯಾವುದಾದ್ರೂ ಒಂದು ಕಾರ್ನರಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೀವು ಬೇಕಾದರೆ ಈ ಥರ ನಾಟು ಹಾಕೋಬೋದು, ಇಲ್ಲಾಂದರೆ ಹಾಗೇನೂ ನೀವು ಸ್ಟಾರ್ಟ್ ಮಾಡ್ಬೋದು. ನಾಟ್ ಹಾಕ್ಕೊಂಡ್ರೆ ಜಾಸ್ತಿ ಸೆಕ್ಯೂರ್ ಆಗಿರುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಫಸ್ಟು 3 ಚೈನು, ಆಮೇಲೆ ಈ ಸೇಮ್ ಪ್ಲೇಸಲ್ಲೇ 1 ಡಬಲ್ ಕ್ರೋಶ, ಆಮೇಲೆ ಪ್ರತಿಯೊಂದು ಡಬಲ್ ಕ್ರೋಶ ಮೇಲೆ ಒಂದೊಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಈ ಥರ ಇಲ್ಲಿವರೆಗೂ ಒಂದೊಂದರ ಮೇಲೆ ಒಂದೊಂದು ಡಬಲ್ ಕ್ರೋಶ ಹಾಕ್ಕೊಂಡು ಫಿನಿಶ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ಲಾಸ್ಟ್ವರೆಗೂ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಾತ್ರ 2 ಡಬಲ್ ಕ್ರೋಶ ಹಾಕೋತೀನಿ. ಸೊ ಇಲ್ಲಿ 2 ಹಾಕ್ಕೊಂಡು ಇಲ್ಲಿ ಈ ಪ್ಲೇಸಲ್ಲಿ ಒಂದೇ ಪ್ಲೇಸಲ್ಲಿ 4 ಡಬಲ್ ಕ್ರೋಶ ಹಾಕ್ಕೊಳ್ಳಿ. 2 3 4. ಸೊ ಇದನ್ನು ಗ್ಯಾಪ್ ಬಿಡೋಣ, ಇಲ್ಲಿ ಹಾಕ್ಕೊಳ್ಳೋಣ. 1 2 3
ಥರ ಒಂದು ಪ್ಲೇಸ್ನ ಗ್ಯಾಪ್ ಬಿಡಬೇಕು, ನೆಕ್ಸ್ಟ್ ಪ್ಲೇಸಲ್ಲಿ 4 ಡಬಲ್ ಕ್ರೋಶ ಹಾಕಬೇಕು. ಸೇಮ್ ಪ್ಲೇಸಲ್ಲೇ 4 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ನೋಡಿ ಈ ಥರ ಹಾಕ್ತಾ ಹೋಗಬೇಕು. ಇಲ್ಲಿ ಒಂದು ಗ್ಯಾಪ್ ಕೊಡಿ, ಇಲ್ಲಿ 4 ಡಬಲ್ ಕ್ರೋಶ ಹಾಕ್ಕೊಳ್ಳಿ, ಒಂದು ಗ್ಯಾಪ್ ಕೊಡಿ, ಒಂದು 4 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇದೇ ಥರ ಫುಲ್ ಕಂಪ್ಲೀಟ್ ಮಾಡಿ ಈ ಕಾರ್ನರ್ವರೆಗೂ ಬರಬೇಕು. ಇಲ್ಲಿಗೆ ಬಂದ ಮೇಲೆ ಇಲ್ಲಿ 2 ಡಬಲ್ ಕ್ರೋಶ ಹಾಕ್ಕೊಂಡು ಮತ್ತು ಒಂದೊಂದ್ರ ಮೇಲೆ ಒಂದೊಂದು ಡಬಲ್ ಕ್ರೋಶ ಹಾಕ್ಕೊಂಡು ಫಿನಿಷ್ ಮಾಡ್ಕೊಳ್ಳಿ. ಸೊ ಇದನ್ನು ನೀವು ಹಾಕ್ಕೊಂಡು ಫಿನಿಷ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಥರ ಅಂತ ತೋರಿಸ್ತೀನಿ. ತೋರಣ ಮಾಡೋದಕ್ಕೆ ರೆಡಿ ಮಾಡೋಣ. ಸೊ ಇಲ್ಲಿ ಫಸ್ಟು 2 ಚೈನ್ ಗ್ಯಾಪ್ ಬಿಡ್ತೀನಿ. ಇಲ್ಲಿಂದ ಕೌಂಟ್ ಮಾಡೋಣ. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂದ್ಕೊಂಡ್ರೆ 1 2 3 4 5 ಮತ್ತು 1 2 3 4 5 1 2 3 4 5 1 2 3 4 5 1 2 3 4 5 ಈ ಥರ ಕೌಂಟ್ ಮಾಡ್ಕೊಂಡು ನೀವು ಹಾಕೋದ್ರಿಂದ ಈ ಎಂಡಲ್ಲಿ ಮತ್ತು ಈ ಎಂಡಲ್ಲಿ ನಿಮ್ಗೆ ಕರೆಕ್ಟಾಗಿ ಗ್ಯಾಪ್ ಉಳಿಯುತ್ತೆ. ಇಲ್ಲಾಂದರೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಕೌಂಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಬಿಡಿ. 1 2 3 4 5 1 2 3 4 5 1 2 3 4 5. ಸೊ ಇಲ್ಲಿ ನೋಡಿ ನಂದು ಆ ಕಡೆಯೂ ಲಾಸ್ಟ್ 2 ಉಳೀತು, ಈ ಕಡೆಯೂ 2 ಉಳೀತು. ಸೊ ಈ ಥರ ಪೂರ್ತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ 2 ಗ್ಯಾಪ್ ಬಿಟ್ಟು ಅದರಿಂದ 1 2 3 4 5 ಈ ಥರ. ಸೊ ಇಲ್ಲೂ 2 ಉಳೀತು, ಲಾಸ್ಟಲ್ಲಿ ಇಲ್ಲಿ 2 ಉಳೀತು. ನಿಮ್ಮದು ಕಡಿಮೆ ಬರ್ತಾಯಿದೆ ಜಾಸ್ತಿ ಬರ್ತಾಯಿದೆ ಅಂದರೆ ಅದನ್ನು ನೋಡಿಕೊಂಡು ಇಲ್ಲಿ 5 ಕೌಂಟ್ ಮಾಡೋವಲ್ಲ 6 ಮಾಡ್ಕೊಳ್ಳಿ, 7 ಮಾಡ್ಕೊಳ್ಳಿ, ಅಥವಾ 4 ಮಾಡ್ಕೊಳ್ಳಿ. ಆ ಥರ ಮಾಡಿಕೊಂಡು ಈ ಥರ ಪಿನ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಜಾಯಿನ್ ಮಾಡೋ ಕಲರ್ಗೆ ಈ ಥರ ಮೋತಿ ಪೋಣಿಸ್ಕೊಂಡು ಒಂದು ಲೈನಿಗೆ ಎಷ್ಟು ಬೇಕೋ ಅಷ್ಟು ನೀವು ಪೋಣಿಸ್ಕೊಂಡ್ರೆ ಸಾಕು. ಅಷ್ಟು ಪೋಣಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈಗ ಇಲ್ಲಿಂದ ಈ ಕಲರ್ನ ಜಾಯಿನ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಮೋತಿ ಹಾಕ್ಕೊಂಡು ಪೋಣಿಸ್ಕೊಂಡಿದ್ದೀನಿ. ಮುತ್ತು ಹಾಕ್ಕೊಂಡು 3 ಚೈನ್ ಹಾಕ್ಕೊಳ್ಳಿ. ಇದು 3 ಚೈನು, ಒಂದು ಕ್ರೋಶ ಥರ ಕೌಂಟ್ ಮಾಡ್ತೀವಿ. 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ, 4 ಡಬಲ್ ಕ್ರೋಶ. ನೋಡಿ ಈ ಪ್ಲೇಸಲ್ಲೇ 4 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲೂ ಏನು ಚೈನ್ ಗ್ಯಾಪ್ ಏನು ಇಲ್ಲ. ಸೊ ಇಲ್ಲಿ ಈ ಪ್ಲೇಸಲ್ಲಿ ಡೈರೆಕ್ಟಾಗಿ ಮತ್ತೆ 4 ಡಬಲ್ ಕ್ರೋಶ, 3 ಆಯಿತು, 4. ನೆಕ್ಸ್ಟ್ ಪ್ಲೇಸಲ್ಲಿ ಮತ್ತೆ 4 ಡಬಲ್ ಕ್ರೋಶ, ಮತ್ತು ಈ ಪ್ಲೇಸಲ್ಲಿ 4 ಡಬಲ್ ಕ್ರೋಶ, 1 2 3 4. ಇವಾಗ ಈ ಪ್ಲೇಸಲ್ಲಿ 4 ಡಬಲ್ ಕ್ರೋಶ,
ನಾವು 5 ಕೌಂಟ್ ಮಾಡಿದ್ದೀವಲ್ಲ, ಸೊ 5 ಪ್ಲೇಸಲ್ಲಿ 4 ಡಬಲ್ ಕ್ರೋಶ ಬರುತ್ತೆ ನೋಡಿ. 1 2 3 4 5. ನಿಮ್ಗೆ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಿಂದ ನಾವು ಮೋತಿ ಯಾವ ಥರ ಹಾಕೋದಂತ ನೋಡೋಣ. ಇಲ್ಲಿ ಚೈನ್ಗಳನ್ನ ಹಾಕ್ಕೊಳ್ಳೋಣ, ಒಂದಿಷ್ಟು ಚೈನ್ಗಳನ್ನ. ಇದಕ್ಕೇನು ಕೌಂಟ್ ಏನು ಬೇಡ. ಈ ಥರ ಮಾಡಿ ಈ ಥರ ಒಂದು ಸೂಜಿ ತಗೊಳ್ಳಿ. ಈ ಸೂಜಿನ ಈ ಒಂದು ಚೈನ್ ಇರ್ತಲ್ಲ ಇಲ್ಲಿ ಹಾಕಿ ಈ ಥರ ಇವುಗಳನ್ನ ಹಾಕ್ಬಿಟ್ಟು ಒಳಗಡೆ ಸೇರಿಸ್ಬೇಕು. ನಿಮಗೆ ಎಷ್ಟು ಉದ್ದ ಬೇಕೋ, ಎಷ್ಟು ಮುತ್ತುಗಳನ್ನ ನೀವು ಹಾಕಬೇಕು ಅಂದ್ಕೋತೀರ ಅಷ್ಟು ಹಾಕಿ. ಆದರೆ ಈವನ್ ನಂಬರ್ ಹಾಕಿ, ಎರಡು ಕಡೆ ಸಮವಾಗಿ ಬರಬೇಕು, ಅಂದರೆ ಸೆಂಟ್ರಲ್ ಮತ್ತು ಡಿಸೈನ್ ಬರುತ್ತೆ. ಸೊ ಅದಕ್ಕೋಸ್ಕರ 16 ಹಾಕಿದ್ರೆ 8 ಈ ಕಡೆ 8 ಈ ಕಡೆ ಬರುತ್ತೆ. ಆ ಥರ ನೋಡಿಕೊಂಡು ಸಮವಾದ ನಂಬರ್ನ ಹಾಕ್ಕೊಳ್ಳಿ. ಇದೇನು ಪ್ರಾಬ್ಲಮ್ ಬರೋಲ್ಲ, ಈಸಿಯಾಗಿ ಬಂದುಬಿಡುತ್ತೆ. ಇಷ್ಟು ಸ್ಟ್ರೇಟಾಗಿ ಇಟ್ಕೊಳ್ಳಿ ಸೂಜಿನ, ಇಷ್ಟಿರಲಿ. ಈ ಥರ ಹೋಗಿಸಿ ನೋಡಿ. ಈ ಥರ ಹಾಕ್ಕೊಂಡೋಗಿ ಇಲ್ಲಿ ನಾನು ಚೈನ್ ಹಾಕಿದ್ದು ಮುಗಿದೋಯ್ತು. ಸೊ ಇನ್ನೊಂದೆರಡು ಚೈನ್ ಹಾಕುತ್ತೀನಿ. ಚೈನ್ ಹಾಕ್ಕೊಂಡು ಮತ್ತೆ ನೋಡಿ ಇಲ್ಲಿ ಈ ಥರ ಹಾಕ್ಕೊಳ್ಳಿ ಸೂಜಿನ. ಇಲ್ಲಿ ಈ ಪ್ಲೇಸಲ್ಲಿ ಹಾಕ್ಕೊಂಡು ಇದನ್ನು ಚೈನ್ನ ಟೈಟ್ ಮಾಡಿಬಿಡಿ. ಈ ಥರ ಹಿಡ್ಕೊಂಡು ಇವುಗಳನ್ನ ಸ್ಟ್ರೇಟಾಗಿ ಒಳಗಡೆ ಹಾಕ್ಬಿಡಿ. ನೋಡಿ 3 6 9 10 ಹಾಕಿದ್ದೀನಿ. 10 ಹಾಕಿದ್ರೂ ನೀವು 5 ಆ ಕಡೆ ಮಾಡ್ಬೋದು. ಸೊ ತುಂಬ ಚಿಕ್ಕದಾಗಿಬಿಡುತ್ತೆ ಈ ಥರ. ಸೊ ಅದಕ್ಕೋಸ್ಕರ ನಾನು 16 ಹಾಕ್ತೀನಿ. ಸೊ ಇನ್ನೊಂದೆರಡು ಚೈನ್ ಹಾಕ್ಕೊಂಬಿಡೋಣ. ಹತ್ತಾಗಿದೆ. 11 12 13 14 14 ಹಾಕ್ಕೊಂಡ್ರು ಏನು ಪರವಾಗಿಲ್ಲ, 7 ಹಾಕ್ಬೋದು. ಸೊ ಸಾಕು ಅನಿಸುತ್ತೆ. 14 ಹಾಕ್ಕೊಂಡಿದ್ದೀನಿ. ಇಲ್ಲಿ ಈ ಚೈನಿಂದ ಮತ್ತೆ ನಾವು ಸ್ಟಾರ್ಟ್ ಮಾಡಬೇಕೀಗ. ನಿಧಾನಕ್ಕೆ ಇಲ್ಲಿ ಕ್ರೋಶ ಹಾಕ್ಕೊಳ್ಳಿ. ನೋಡಿ ಈ ಪಾಯಿಂಟ್ವರೆಗೂ ನಾವು ಈ ಥರ ಹಾಕಿದ್ದೀವಿ. ಇವಾಗ ಈ ಪಾಯಿಂಟ್ಗಳನ್ನ ಗ್ಯಾಪ್ ಬಿಡಬೇಕು. ಈ ಥರ ಇಲ್ಲಿ ಹಾಕೋಬೇಕು. ಈಗ 5 ಕೌಂಟ್ ಮಾಡಿ ಹಾಕಿದ್ದೀವಲ್ಲ, ಸೊ ಈ 5ನೇ ಪ್ಲೇಸ್ಗೆ ಇಲ್ಲಿ 4 ಡಬಲ್ ಕ್ರೋಶಗಳನ್ನ ಸೇಮ್ ಪ್ಲೇಸಲ್ಲಿ ಹಾಕಬೇಕು. ನೋಡಿ ಈಗ ಇದನ್ನು ತೆಗೆದ್ಬಿಡೋಣ. ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ, 4. ಇವಾಗ ಈ ಪ್ಲೇಸ್ನಲ್ಲಿ 4,
ಇದೇ ಥರ ನೆಕ್ಸ್ಟು 5 ಇದು ಉದುರೋಗ್ಬಿಟ್ಟಿದೆ. ಸೊ ಇಲ್ಲಿ 5 ಆಗಬೇಕು. 1 2 3 4 5 ಇಲ್ಲಿವರೆಗೂ ನೀವು ಹಾಕ್ಕೊಳ್ಳಿ. 5 ಇದ್ದರೆ ನೋಡಿ, ಇಲ್ಲೂ 5 ಹಾಕ್ಕೊಂಡಿದ್ದೀನಿ. 1 2 3 4 5. ಮತ್ತು ಇಲ್ಲಿ ಈ ಥರ ಮೋತಿ ಹಾಕ್ಕೊಳ್ಳೋಣ. ಇಲ್ಲಿವರೆಗೂ ಇಲ್ಲಿ ಫಸ್ಟ್ ಚೈನ್ ಹಾಕ್ಕೊಳ್ಳೋಣ. ಮೋತಿ ಹಾಕ್ಕೊಳ್ಳೋಕ್ಕೋಸ್ಕರ ಕೌಂಟ್ ಏನು ಮಾಡೋದು ಬೇಕಾಗಿಲ್ಲ, ಸುಮ್ಮನೆ ಹಾಕ್ಕೊಳ್ಳಿ. ಇದೇ ಥರ ಇಲ್ಲಿ ಹಾಕ್ಕೊಂಡಿದ್ದೀವಲ್ಲ 14, ಇಲ್ಲೂ ಅಷ್ಟೇ ಹಾಕ್ಕೊಳ್ಳೋಣ. ನೀವು ಎಷ್ಟು ಹಾಕ್ಕೊಂಡಿದ್ದೀರೋ ನೀವು ಅಷ್ಟೇ ಹಾಕ್ಕೊಳ್ಳಿ. ಇಲ್ಲೂ ಮೂರು 6 9 ಆಯಿತು. ಇಲ್ಲಿ ಇನ್ನೊಂದು ಸ್ವಲ್ಪ ಚೈನ್ ಹಾಕೋಬೇಕಾಗುತ್ತೆ. ಸೊ ಹಾಕ್ಕೊಳ್ಳೋಣ. ಇಲ್ಲೂ 14 ಹಾಕಿದ್ದೀನಿ. ಈಗ ಮತ್ತೆ ಇಲ್ಲಿ ಕ್ರೋಶ ಸೇರಿಸ್ಕೊಂಡು ಇಲ್ಲಿಂದ ಈ ಪಾಯಿಂಟ್ಗೆ 4 ಡಬಲ್ ಕ್ರೋಶ ಹಾಕ್ಕೊಳ್ಳಿ. 2 3 ನೋಡಿ, ಇಲ್ಲಿವರೆಗೂ 4 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಸೇಮ್ ಇದೇ ಥರ ಪೂರ್ತಿಯಾಗಿ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಈ ಲೈನ್ನ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ ಕಲರ್ನ ಜಾಯಿನ್ ಮಾಡೋದು ಯಾವ ಥರ, ಅದನ್ನು ಯಾವ ಥರ ಹಾಕೋದಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ 5 ಹಾಕ್ಕೊಂಡಿದ್ದೀವಲ್ಲ, ಈ 5ರಲ್ಲಿ ಈ ಫಸ್ಟ್ ಪ್ಲೇಸಲ್ಲಿ, ಈ ಕಾರ್ನರ್ ಪ್ಲೇಸಲ್ಲಿ ಹಾಕ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. 3 ಚೈನ್ ಹಾಕ್ಕೊಳ್ಳಿ. ಅದು 1 ಡಬಲ್ ಕ್ರೋಶ ಥರ ಕೌಂಟ್ ಆಗುತ್ತೆ. 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ, 4 ಡಬಲ್ ಕ್ರೋಶ ಇದೇ ಥರ ಹಾಕೋಬೇಕು. ಇಲ್ಲಿ ನೋಡಿ, 1 2 3 4 5 ಬಂದಿದೆಯಲ್ಲ, ಅದೇ ಥರ ಇದು 4 ಬರುತ್ತೆ. ಇಲ್ಲೊಂದು 4 ಬರುತ್ತೆ. ಆಮೇಲೆ ಇಲ್ಲಿಂದ ಮೋತಿ ಹಾಕಬೇಕು. ಒಂದು 2 3 4 ನೋಡಿ, ಈ ಥರ ಬರುತ್ತೆ. ಇಲ್ಲಿ 4 ಪ್ಲೇಸ್ ಬರುತ್ತೆ ಡಿಸೈನ್ದು. ಇಲ್ಲಿಂದ ಮತ್ತೆ ಮೋತಿ ಹಾಕಬೇಕು. ಮೋತಿ ಹಾಕೋಕ್ಕೆ ಏನು ಮಾಡಬೇಕು, ಚೈನ್ಗಳನ್ನ ಹಾಕೋಬೇಕು. ಫಸ್ಟು ಒಂದು ದಾರ ಥರ ಚೈನ್ಗಳನ್ನ ಹಾಕ್ಕೊಂಡು ಸುಮ್ಮನೆ ರ್ಯಾಂಡಮಾಗಿ ಸ್ವಲ್ಪ ಚೈನ್ಗಳನ್ನ ಹಾಕ್ಕೊಳ್ಳಿ. ಫಸ್ಟ್ ಲೈನ್ನಲ್ಲಿ ನಾವು 14 ಮುತ್ತುಗಳನ್ನ ಹಾಕ್ಕೊಂಡಿದ್ದೀವಿ.
ಈ ಲೈನ್ಗಳಲ್ಲಿ ಫಸ್ಟು 7 ಮುತ್ತುಗಳನ್ನ ಹಾಕೋಬೇಕು. ನೋಡಿ ಇಲ್ಲಿ ಯಾವ ಥರ ಹಾಕೋದಂತ ತೋರಿಸಿದ್ದೀನಿ, ಇನ್ನೊಂದು ಸರಿ ನೋಡ್ಕೊಳ್ಳಿ. ಇಲ್ಲಿ ಈ ಥರ ಹಾಕ್ಕೊಂಡು ಇದನ್ನು ಟೈಟ್ ಮಾಡಿ ಈ ಥರ ಸ್ಟ್ರೇಟಾಗಿ ಹಿಡ್ಕೊಳ್ಳಿ. ಈ ಮುತ್ತುಗಳನ್ನ ಮೊದಲೇ ಪೋಣಿಸಿ ಇಟ್ಕೊಳ್ಳಿ. ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಈ ತೋರಣನ ಒಂದೇ ದಿನದಲ್ಲಿ ಹಾಕ್ಬಿಡ್ಬೋದು. ನೀವು ತೋರಣ ಪಟ್ಟಿ ಒಂದು ರೆಡಿ ಇದ್ದರೆ ತುಂಬ ಸುಲಭವಾಗಿ ಹಾಕ್ಬಿಡ್ಬೋದು. ಯಾಕೆಂದರೆ ಇದರಲ್ಲಿ ಕ್ರೋಶ ಮಾಡೋದೇನೂ ಇರೋದೇ ಇಲ್ಲ ಜಾಸ್ತಿ. ಸೊ ಇಲ್ಲಿ 7 ಮುತ್ತುಗಳನ್ನ ಹಾಕ್ಕೊಳ್ಳಿ ಫಸ್ಟು. ಈ ಲೈನಲ್ಲಿ ಸೆಕೆಂಡ್ ಲೈನಲ್ಲಿ 7 ಮುತ್ತುಗಳು ಹಾಕುತ್ತಿದ್ದೀವಿ. 3 3 6 ನೋಡಿ 7 ಮುತ್ತು ಹಾಕ್ಕೊಂಡು ಇಲ್ಲಿ 1 2 3 4 5 6 7 ಈ ಸೆಂಟರ್ಗೆ ನಾವು ಹಾಕ್ಕೋಬೇಕೀಗ. ಈ ಸೆಂಟರ್ಗೆ 4 ಡಬಲ್ ಕ್ರೋಶ ಹಾಕೋಬೇಕು. ಇದನ್ನು ನೋಡಿ ಇಲ್ಲಿ ಕೌಂಟ್ ಮಾಡಿ 1 2 3 4 5 6 7. ನೀವು ಮುತ್ತುಗಳನ್ನ ಹಾಕೋವಾಗಲೂ ಅಷ್ಟೇ ಕರೆಕ್ಟಾಗಿ ಕೌಂಟ್ ಮಾಡಿ ಹಾಕ್ಕೊಳ್ಳಿ. ಹೆಚ್ಚು ಕಡಿಮೆ ಆಗಿದ್ರೆ ಫುಲ್ಲು ತೋರಣನೇ ಕೆಟ್ಟೋಗುತ್ತೆ. ಸೊ ಅದನ್ನು ನೋಡಿಕೊಂಡು ಒಂದೊಂದೇ ಲೈನು ಕರೆಕ್ಟಾಗಿ ಹಾಕ್ಕೊಳ್ಳಿ. 2-3 ಸತಿ ಕೌಂಟ್ ಮಾಡ್ಕೊಳ್ಳಿ ಬೇಕಾದರೆ. ನೋಡಿ ಇಲ್ಲಿ ಈ ಥರ 4 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಸೆಂಟ್ರಲ್ಲಿ 14 ಹಾಕ್ಕೊಂಡಿದ್ದೀವಲ್ಲ ಅದನ್ನು ಡಿವೈಡ್ ಮಾಡಿ ಈ ಸೆಂಟ್ರಲ್ಲಿ 4 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಮುತ್ತುಗಳನ್ನ ಹಾಕ್ಕೊಳ್ಳೋದಕ್ಕೆ ಚೈನ್ ಮಾಡೋಣ. ಈ ಥರ ಚೈನ್ ಮಾಡಿ ಈ ಚೈನ್ ಒಳಗಡೆ ಇದನ್ನು ಸೂಜಿನ ಹಾಕಿ ಈ ಥರ ಹೋಗಿಸ್ಬೇಕು. ಸೊ ಒಂದೊಂದು ಮುತ್ತು ಹೋಗಲ್ಲ, ಬೇಗ ನೋಡಿಕೊಂಡು ನಿಧಾನಕ್ಕೆ ಸೇರಿಸ್ಕೊಳ್ಳಿ. ಇನ್ನೊಂದು ಈ ಥರ ಹಾಕ್ಕೊಂಡು ಇಲ್ಲಿ ಮತ್ತೆ ಈ ಥರ ಡಬಲ್ ಕ್ರೋಶಗಳನ್ನ ಇಲ್ಲಿ ಹಾಕ್ಕೋಬೇಕು. ನೋಡಿ ಇಲ್ಲಿ 4 ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ 7 ಮುತ್ತುಗಳನ್ನ ಹಾಕ್ಕೊಳ್ಳಿ, ಚೈನ್ ಮಾಡ್ಕೊಳ್ಳಿ. ಒಂದಿಷ್ಟು ಉದ್ದ ಚೈನ್ ಮಾಡಿಕೊಂಡು ಇಲ್ಲಿಂದ ಈ ಥರ ಡಿವೈಡ್ ಮಾಡಿ 7 ಮುತ್ತುಗಳನ್ನ ಹಾಕ್ಕೊಂಡು ಈ ಪೂರ್ತಿ ಒಂದು ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದೇ ಥರ ನೋಡಿ ಇಲ್ಲಿ ಈ ಕಲರ್ನು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 4 ಡಿಸೈನ್ ಬಂದಿದೆ. 1 2 3 4 ಈ ಲೈನ್ನ ಇಲ್ಲಿ ಒಂದು ಡಿಸೈನ್ ಬರುತ್ತೆ. ಒಂದು ಡಿಸೈನ್ ಅಂದರೆ 4 ಡಬಲ್ ಕ್ರೋಶ ಒಂದೇ ಕಡೆ ಹಾಕೋದು ಒಂದು ಡಿಸೈನು. ಸೊ ಈ ಥರ ಇಲ್ಲಿ 14 ಮುತ್ತು ಹಾಕ್ಕೊಂಡಿದ್ದೀವಿ. ಈ 14 ಮುತ್ತನ್ನ ಡಿವೈಡ್ ಮಾಡಿಬಿಟ್ಟು ಈ ಕಡೆ 7 ಈ ಕಡೆ 7 ಹಾಕ್ತೀವಿ. ಸೆಂಟ್ರಲ್ಲಿ ಒಂದು ಡಿಸೈನ್ ಹಾಕ್ತೀವಿ. ಈ ಥರ ಕಂಪ್ಲೀಟ್ ಆಗುತ್ತೆ. ನೀವು ಒಂದೇ ಸರಿ ಮುತ್ತುಗಳನ್ನ ಪೋಣಿಸಿ ಇಟ್ಕೊಂಡ್ಬಿಡ್ಬೇಡಿ, ಅದು ತುಂಬ ಗಂಟಾಗಿಬಿಡುತ್ತೆ. ಹಾಕುವಾಗ ಹಿಂದೆ ಸರಿಸಿ ಉಲ್ಲಣ್ಣ ಹಾಕಬೇಕಾಗುತ್ತೆ. ಸೊ ಅದಕ್ಕೆ ನೀವು ಕೌಂಟ್ ಮಾಡ್ಕೊಬೇಡಿ. ನೋಡಿ ಈಗ
5 ಸತಿ ನಾವು ಮುತ್ತು ಹಾಕಬೇಕಾಗುತ್ತೆ. 5 ಸತಿ ಅಂದರೆ 14 5 ಮಾಡಿಕೊಂಡು 70 ಮುತ್ತುಗಳನ್ನ ಒಂದೊಂದು ಲೈನಿಗೆ ಪೋಣಿಸ್ಕೊಂಡು ಇಟ್ಕೊಂಡ್ರೆ ಸಾಕು. ಆ ಥರ ಮಾಡಿಕೊಂಡು ನೀವು ಹಾಕ್ಕೊಂಡ್ರೆ ಈಸಿಯಾಗಿ ಬರುತ್ತೆ. ಮತ್ತು ವೈಟ್ ಕಲರ್ನ ಜಾಯಿನ್ ಮಾಡೋಣ ಇಲ್ಲಿ. ಸೊ ಇಲ್ಲಿಂದ ಡಿಸೈನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ 3 ಡಿಸೈನ್ ಬರುತ್ತೆ. 1 2 3 ಡಿಸೈನ್ ಬರುತ್ತೆ. ಇಲ್ಲಿ 2 ಡಿಸೈನ್ ಬರುತ್ತೆ, ಇಲ್ಲೊಂದು. ಅದೇ ಥರ ಇದು ಫುಲ್ 4 ಡಿಸೈನ್ ಇಲ್ಲಿ ಬರುತ್ತೆ. ಇಲ್ಲಿ ಈ ಥರ ಹೋಗಿ 1 ಡಿಸೈನ್ ಬರುತ್ತೆ. ಆ ಥರ ತೊಗೊಳ್ಳಿ, ಇಲ್ಲಿಂದ ಹಾಕ್ಕೊಳ್ಳಿ. ಫಸ್ಟು ಯಾವಾಗಲೂ 3 ಚೈನು, ಅದನ್ನು ಒಂದು ಡಬಲ್ ಕ್ರೋಶ ಥರ ಕೌಂಟ್ ಮಾಡ್ತೀವಿ. 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ, 4 ಡಬಲ್ ಕ್ರೋಶ ಈ ಗ್ಯಾಪಲ್ಲೇ. ಈಗ ನೆಕ್ಸ್ಟು ಇಲ್ಲಿ ಚೈನ್ ಹಾಕ್ಕೊಳ್ಳೋದು. ಸುಮ್ಮನೆ ರ್ಯಾಂಡಮಾಗಿ ಎಷ್ಟಾದರೂ ಹಾಕ್ಕೊಳ್ಳಿ. ಅಂದರೆ 7 ಮುತ್ತುಗಳು ಇದರೊಳಗಡೆ ಬರಬೇಕು. ಅಷ್ಟುದ್ದ ಇದ್ದರೆ ಸಾಕು. ಇಷ್ಟುದ್ದ ಹಾಕ್ಕೊಂಡು ಒಂದಿಷ್ಟುದ್ದ ಹಾಕ್ಕೊಂಡು ಇಲ್ಲಿ ಈ ಥರ ಹಾಕಿ ಇದನ್ನು ಎಳೆದು ಬಿಡಬೇಕು. ಇಲ್ಲಿ ನೋಡಿ, ಈ ಥರ ಹಾಕಿ ಇದನ್ನು ಎಳೆದು ಬಿಡಿ. ಇಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಇದನ್ನು ಈ ಥರ ಸ್ಟ್ರೇಟಾಗಿ ಹಿಡ್ಕೊಂಡು ಇದರೊಳಗಡೆನೆ ಮುತ್ತುಗಳನ್ನ ಹೋಗಿಸ್ಬೇಕು. ಇಲ್ಲಿ ಮತ್ತೆ ಸೂಜನ್ನು ಹಾಕ್ಕೊಳ್ಳೋಣ. ಕ್ರೋಶನ ಹಾಕ್ಕೊಂಡು ಇಲ್ಲಿ ಈ ಪ್ಲೇಸಲ್ಲಿ ಇಲ್ಲಿ 4 ಡಬಲ್ ಕ್ರೋಶ ಹಾಕ್ಕೊಳ್ಳಿ. 2 3 4 ಅದೇ ಥರ ಇಲ್ಲೂ 4. ಈ ಥರ ಇಲ್ಲಿ ನೋಡಿ, ಈಗ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ 2 ಡಿಸೈನ್ ಬಂತು. ಸೊ ಈಗ ಮತ್ತೆ 7 ತೊಗೊಂಡು ಇಲ್ಲಿಂದ ನಾವು ಡಿಸೈನ್ ಹಾಕ್ತಾ ಹೋಗಬೇಕು. ಇಲ್ಲಿ 7ನ ಜಾಯಿನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಈಗ ಮತ್ತೆ ಇಲ್ಲಿ ಡಿಸೈನ್ ಹಾಕಬೇಕು. ಈ ಥರ ಈಗ 7 ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಡಿಸೈನ್ ಆವಾಗ ಬರೋದಕ್ಕೆ ಶುರುವಾಗುತ್ತೆ. ಆದರೆ ನೀವು ಪ್ರತಿಯೊಂದು ಸತಿನೂ ಇಲ್ಲಿ ಕರೆಕ್ಟಾಗಿ ಹಾಕಿದ್ದೀನಾ ಇಲ್ವಾ ಅಂತ ಒಂದೊಂದು ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಫುಲ್ ಒಂದು ತಪ್ಪಾಗೋದ್ರೆ ಫುಲ್ಲು ಬಿಚ್ಚಬೇಕಾಗುತ್ತೆ. ಸೊ ಅದಕ್ಕೆ ಪ್ರತಿ ಸಲ ಹಾಕ್ತಾ ಹೋಗು. ಇಲ್ಲಿ ಡಿಸೈನು 3 ಬಂದಿದೆಯಾ, ಅಂದರೆ ಒಂದಾದಮೇಲೆ ಒಂದು ಕಡಿಮೆ ಆಗ್ತಾ ಹೋಗಿದೆಯಾ, ಇಲ್ಲಿ ಜಾಸ್ತಿ ಆಗ್ತಾ ಹೋಗಿದೆಯಾ, ಇಲ್ಲಿ ಮುತ್ತು ಕರೆಕ್ಟಾಗಿದೆಯಾ ಅಂತ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಒಂದೊಂದು ಲೈನ್ ಆದಮೇಲೂ ಒಂದೊಂದು ಸರಿ ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ. ಸೊ ಇಲ್ಲಿ ಈಗ ಇಲ್ಲೊಂದು 2 3 ಡಿಸೈನ್ ಬರುತ್ತೆ. ಈ ಲೈನಲ್ಲಿ ಇಲ್ಲಿ 2 ಡಿಸೈನ್ ಬರುತ್ತೆ. ನೆಕ್ಸ್ಟ್ ಲೈನಲ್ಲಿ 1 2 ಈ ಥರ ಇಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ, ಇಲ್ಲಿ ಜಾಸ್ತಿ ಆಗುತ್ತಾ ಹೋಗುತ್ತೆ. ಸೊ ಹತ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನಾನು ಮಾಡಿದ್ದೀನಿ, ಆದರೆ ಇಲ್ಲಿ ನೋಡಿ 1 2 3 4 1 2 3 ಇಲ್ಲಿ ನೋಡಿ 3 ಬಂದಿದೆ. 4 ಬರಬೇಕು, ಇಲ್ಲಿ 3 ಬಂದಿದೆ. ಸೊ ಈ ಥರ ಆದಾಗ ರಾಂಗ್ ಆಗಿಬಿಡುತ್ತೆ. ಇವಾಗ ಫುಲ್ಲು ಮತ್ತೆ ಎಲ್ಲ ಉಚ್ಚಿ ಮತ್ತೆ ಹಾಕಬೇಕು. ಅದಕ್ಕೆ ಈ ಥರ ಆಗಬಾರ್ದು ಅಂದರೆ ಕರೆಕ್ಟಾಗಿ ಒಂದೊಂದೇ ಲೈನ್ನ ನೀವು ಕೂಡ ಚೆಕ್ ಮಾಡಿ ಹಾಕಬೇಕು. ಸೊ ಪ್ಲೀಸ್ ಈ ಥರ ನೋಡಿಕೊಂಡು ಹಾಕ್ಕೊಳ್ಳಿ. ಇದು ಕಂಪ್ಲೀಟ್ ಆದಮೇಲೆ ನೋಡಿ, ಇಲ್ಲಿವರೆಗೆ ಹಾಕ್ಕೊಂಡಿದ್ದೀರಾ ಅನ್ಕೋತೀನಿ. ನೋಡಿ ಇಲ್ಲಿ 1 2 3 4 ಈ ಥರ ಬಂದಿದೆಯಲ್ಲ, ಎಲ್ಲ ಕಡೆ ಈ ಥರ 4 ಸೊ ಈ ಥರ ಹಾಕ್ಕೊಂಡು ಫಿನಿಶ್ ಮಾಡ್ಕೊಂಡಾದಮೇಲೆ ಫಸ್ಟು 3 ಚೈನು, 3 ಡಬಲ್ ಕ್ರೋಶ ಒಂದೇ ಪ್ಲೇಸಲ್ಲಿ, ಅಂದರೆ ಟೋಟಲಾಗಿ 4 ಡಬಲ್ ಕ್ರೋಶ ಆಗುತ್ತೆ ಈ ಪ್ಲೇಸಲ್ಲಿ.
ಅಂದರೆ ಈ ಫಸ್ಟ್ ಚೈನ್ನ ಒಂದು ಡಬಲ್ ಕ್ರೋಶ ಥರ ಕೌಂಟ್ ಮಾಡ್ತೀವಿ, 3 ಡಬಲ್ ಕ್ರೋಶ ಹಾಕಿದ್ದೀವಿ. ಟೋಟಲಾಗಿ 4 ಡಬಲ್ ಕ್ರೋಶ ಈ ಪ್ಲೇಸಲ್ಲಿ, ಮತ್ತು ನೆಕ್ಸ್ಟ್ ಪ್ಲೇಸಲ್ಲಿ 4 ಡಬಲ್ ಕ್ರೋಶ, ಮತ್ತು ಈ ಪ್ಲೇಸಲ್ಲಿ 4 ಡಬಲ್ ಕ್ರೋಶ, ಮತ್ತು ಇಲ್ಲಿ 4 ಡಬಲ್ ಕ್ರೋಶ, ಮತ್ತು ಇಲ್ಲಿ 4 ಡಬಲ್ ಕ್ರೋಶ. ಲಾಸ್ಟಲ್ಲಿ ಒಂದು ಚೈನ್ ಹಾಕ್ಕೊಂಡು ಇದನ್ನು ಟ್ರಿಮ್ ಮಾಡ್ಕೊಂಬಿಡಿ. ಯಾಕಂದರೆ ಇಲ್ಲಿ ಮತ್ತೆ ವೈಟ್ ಕಲರ್ನ ಜಾಯಿನ್ ಮಾಡ್ತೀವಿ. ಇಲ್ಲಿ ನೋಡಿ, ಸೊ ಇಲ್ಲಿ 1 2 3 4 5 ಬರುತ್ತೆ. ಇಲ್ಲಿ ಲಾಸ್ಟಲ್ಲಿ ಇಲ್ಲಿ 5 ಬರುತ್ತೆ. ಮತ್ತು ಇಲ್ಲಿಂದ ಇವಾಗ ಕಮ್ಮಿ ಆಗ್ತಾ ಹೋಗುತ್ತೆ. ಇಲ್ಲಿ 1 2 3 4 ಹಾಕ್ತೀವಿ ವೈಟ್ ಕಲರ್ನ. 1 2 3, ಇಲ್ಲೂ ಸೇಮ್ ಅದೇ ಥರ ಪ್ರತಿ ಗ್ಯಾಪಲ್ಲಿ 4 ಡಬಲ್ ಕ್ರೋಶ ಹಾಕಿ ನೋಡಿ. ಇಲ್ಲಿ 4 ಆದಮೇಲೆ ಲಾಸ್ಟ್ ಒಂದು ಚೈನ್ ಹಾಕಿ ಬೇರೆ ಬೇರೆ ಕಲರ್ನ ಜಾಯಿನ್ ಮಾಡ್ಕೊಳ್ಳೋಣ. ಇದೆ ಅಂತ ಇಲ್ಲಿಂದ ಜಾಯಿನ್ ಮಾಡ್ಕೊಂಬಿಡ್ಬೇಡಿ, ಇಲ್ಲಿಂದನೇ ಜಾಯಿನ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಫ್ರಂಟ್ ಆಗಿರುತ್ತೆ. ಸೊ ಒಂದು ಸರಿ ಈ ಕಡೆ ಒಂದು ಸರಿ ಈ ಕಡೆ ಹಾಕಿದ್ರೆ ಅದು ಫ್ರಂಟು ಬ್ಯಾಕು ಆ ಥರ ಕಾಣಿಸುತ್ತೆ. ಸೊ ಇದೇ ಥರ ಹಾಕ್ತಾ ಹೋದರೆ, ಇಲ್ಲೇ ನೀವು ಜಾಯಿನ್ ಮಾಡ್ತಾ ಹೋದರೆ ಇದು ಫ್ರಂಟ್ಗೆ ಲುಕ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಫಸ್ಟ್ ಯಾವಾಗಲೂ 3 ಚೈನ್ ಹಾಕ್ಕೊಳ್ಳಿ. ಅದನ್ನು 1 ಡಬಲ್ ಕ್ರೋಶ ಥರ ಕೌಂಟ್ ಮಾಡ್ತೀವಿ. ಆಮೇಲೆ 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ. ಈ ಥರ ಒಂದು ಡಿಸೈನ್ ಆಯಿತು. 1 2 3 4 ನೋಡಿ, ಇಲ್ಲಿ 3 ಡಿಸೈನ್ ಬಂತು. 1 2 3, ಇಲ್ಲಿ 2 ಡಿಸೈನ್ ಬರುತ್ತೆ. ಇವಾಗ ವೈಟು, ಅದೇ ಥರ ವೈಟ್ 2 ಮತ್ತು ಬ್ಲೂ 1 ಲಾಸ್ಟಲ್ಲಿ ಬರುತ್ತೆ. ಇದೇ ಥರ ಹಾಕ್ಕೊಂಡು ನೀವು ಫಿನಿಶ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, 1 ಆಗೋವರೆಗೂ ಮುಗಿಸ್ಕೊಂಡಿದ್ದೀನಿ. ಈ ಥರ ಇರೋ ದಾರನೆಲ್ಲ ಎಕ್ಸ್ಟ್ರಾ ಎಲ್ಲನೂ ತೆಗೆದುಬಿಡಿ. ನೋಡಿ, ಈ ಥರ ಫಿನಿಶಿಂಗ್ ಬರುತ್ತೆ ಆವಾಗ. ಸೊ ಇದೇ ಥರ ನೀವು ಇಲ್ಲಿನೂ ಹಾಕಬೇಕು, ಇಲ್ಲಿನೂ ಹಾಕಬೇಕು. ಈ ಥರ ಹಾಕಿ ಇಲ್ಲಿ ಪಾಮ್ ಹಾಕಿ ರೆಡಿ ಮಾಡಿದ್ರೆ ಈ ತೋರಣ ಫಿನಿಶ್ ಆಗುತ್ತೆ. ಇಲ್ಲ ನೀವು ಇನ್ನೂ ಕಂಟಿನ್ಯೂ ಮಾಡಬೇಕು ಅಂತಂದರೆ ಇದನ್ನೇ ಈ ಥರ ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದು. ಇಲ್ಲಿ ನೀವು ಈ ಥರ ಮುತ್ತುಗಳನ್ನ ಹಾಕಬೇಕಾಗುತ್ತೆ. ಆವಾಗ ಇಲ್ಲೇನು ಜಾಯಿನ್ ಮಾಡಿದ್ದೀವಲ್ಲ ಅದೇ ಥರ ಇಲ್ಲಿ ಮುತ್ತುಗಳನ್ನ ಜಾಯಿನ್ ಮಾಡಬೇಕು. ಫಸ್ಟ್ ಲೈನ್ನ ಹಾಗೆ 14 ಹಾಕ್ಕೊಳ್ಳಿ. ಆಮೇಲೆ ಒಂದು ಸೆಂಟ್ರಿಗೆ ಇಲ್ಲಿ ಹಾಕಿದ್ದೀವಲ್ಲ ಈ ಥರ ಒಂದೇ ಒಂದು ಆ ಕಡೆ ಈ ಕಡೆ ಮುತ್ತುಗಳನ್ನ ಡಿವೈಡ್ ಮಾಡಿ ಇಲ್ಲಿ ಹಾಕಿದ್ದೀವಲ್ಲ, ಈ ಥರ ಹಾಕ್ತಾ ಹೋಗೋದು ಸ್ಟೆಪ್ ಬೈ ಸ್ಟೆಪ್. ಆ ಥರ ನೀವು ಮಾಡಿಕೊಂಡು ಇನ್ನೂ ಒಂದು ಸ್ಟೆಪ್ ಮುತ್ತಿಂದು ಹಾಕ್ಬೋದು, ಇನ್ನೂ ಒಂದು ಸ್ಟೆಪ್ಪು ಹಾಕ್ಬೋದು, ಇನ್ನೂ 2 ಸ್ಟೆಪ್ಪು ನೀವು ಹಾಕಿ ದೊಡ್ಡದಾಗಿ ಮಾಡ್ಕೋಬೋದು. ಸೊ ಈ ಥರ ನೀವು ಹಾಕೋಬೋದು. ಇವಾಗ ನಾನು ಏನು ಇದನ್ನು ತೋರಿಸಿದ್ದೀನಿ ಈ ಥರ ತ್ರಿಕೋನದ ಥರ ಇಲ್ಲೂ ನೀವು ಹಾಕ್ಕೊಳ್ಳಿ. ನೋಡಿ, ಸುಂದರವಾಗಿ ತೋರಣ ರೆಡಿಯಾಗಿದೆ. ಈ ಥರ ನೀವು ಆದಮೇಲೆ ಈ ಥರ ಪಾಮ್ ರೆಡಿ ಮಾಡ್ಕೊಳ್ಳೋಣ.
ನಾನು ಫೋರ್ಕಿಂದ ಮಾಡ್ತಾಯಿದ್ದೀನಿ. ಇದನ್ನು ಬೇರೆ ಬೇರೆ ಥರದಿಂದನೂ ಮಾಡ್ತಾರೆ. ನಿಮ್ಗೆ ಯಾವುದು ಇಷ್ಟನೋ ಆ ಥರ ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಇದು ಈಸಿಯಾಗಿದೆ. ಸೊ ನೋಡಿ, ಇಲ್ಲಿ ಈ ಥರ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ ಪಾಂಪಾಮ್ನ. ನಾನು ಇಲ್ಲಿ 11 ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಎಲ್ಲ ಕಡೆ ಒಂದೊಂದು ಹಾಕ್ತೀನಿ. ನೀವು ಎರಡೆರಡು ಹಾಕಿದರೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಟೈಟಾಗಿ ಗಂಟು ಹಾಕಿ ಈ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೀಟಾಗಿ ಎಲ್ಲೆಲ್ಲಿ ನಮಗೆ ಎಕ್ಸ್ಟ್ರಾ ಅನಿಸುತ್ತೆ ಅದನ್ನೆಲ್ಲನೂ ಕಟ್ ಮಾಡಿಬಿಡಬೇಕು. ನೋಡಿ, ಈ ಥರ ಗೊತ್ತಾಗುತ್ತೆ ಎಲ್ಲಿ ಎಕ್ಸ್ಟ್ರಾ ಇದೆ ಅಂತ. ಸೊ ಇದನ್ನೆಲ್ಲ ಈ ಥರ ಟ್ರಿಮ್ ಮಾಡಿಕೊಂಡು ಒಂದು ರೌಂಡ್ ಶೇಪ್ ಬರೋ ಥರ ಮಾಡಿಕೊಂಡ್ರೆ ಪಾಂಪಾಮ್ ರೆಡಿ ಆಗುತ್ತೆ. ನಾನು 11 ವೈಟ್ ಕಲರಲ್ಲೇ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಂದು ಬ್ಲೂ ಒಂದು ವೈಟು ಆ ಥರನೂ ಮಾಡ್ಕೋಬೋದು. ನಮ್ಮ ಪಾಂಪಾಮ್ ರೆಡಿ ಆಯಿತು. ನಾನು ಸೂಜಿಗೆ ದಾರ ಪೋಣಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಈ ಕಲರ್ ಇರೋದ್ರಿಂದ ಈ ಕಲರ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ವೈಟ್ ಹಾಕ್ಬಿಟ್ರೆ ಇಲ್ಲಿ ಕಾಣಿಸುತ್ತೆ ಅಂತ. ಈ ಪಾಂಪಾಮ್ ತೊಗೊಂಡು ಇದಕ್ಕೆ ಸೆಂಟರಿಂದ ಜಾಯಿನ್ ಮಾಡಿಕೊಳ್ರಿ. ಈ ಥರ ಹಾಕ್ಕೊಂಡು ಇಲ್ಲಿ ಒಂದಿಷ್ಟು ಮುತ್ತುಗಳನ್ನ ಹಾಕ್ಕೊಳ್ಳಿ. ಈ ಥರ ಜಾಯಿನ್ ಮಾಡೋಣ. ಒಮ್ಮೆ ಹಾಕ್ಬೋದು, ನಾನು ಇಲ್ಲಿ ಒಂದೇ ಹಾಕ್ತಾಯಿದ್ದೀನಿ. ಇಲ್ಲಿ ಈ ಥರ ಹಾಕಿ ಇಲ್ಲೊಂದು ಗಂಟು ಥರ ಮಾಡಿ ಆಮೇಲೆ ಇದ್ರ ಒಳಗಡೆ ನೀವು ಸೇರಿಸ್ಬಿಟ್ಟು ಒಂದು 3 ಮುತ್ತು ಒಳಗಡೆ ಹಾಕಿ ತೆಗೆದುಬಿಡಿ. ಇಲ್ಲಿ ಇದನ್ನು ಕಟ್ ಮಾಡ್ಕೊಂಬಿಡಿ. ನೋಡಿ, ಈ ಥರ ನೀಟಾಗಿ ಕಾಣಿಸುತ್ತೆ. ಈ ಒಂದೇ ಪ್ಲೇಸಲ್ಲಿ ನೀವು ಎರಡನ್ನೂ ಹಾಕೋಬೋದು, 2 ಪಾಂಪಾಮ್ನ ಹಾಕೋಬೋದು. ಸೊ ನಾವು ಒಂದು ಹಾಕಿದ್ದೀನಿ, ಮತ್ತು ಇಲ್ಲೊಂದು ಹಾಕ್ತಾಯಿದ್ದೀನಿ ನಾನು. ಇಲ್ಲೂ ಅಷ್ಟೇ, ಇಲ್ಲೂ ನೀವು 2 ಹಾಕ್ಕೋಬೋದು. ಸೊ ಇಲ್ಲಿ ವೈಟ್ ದಾರ ಪೋಣಿಸಿದವಾಗ ಹಾಕ್ತೀನಿ. ಸೊ ಇಲ್ಲೇ ಇವಾಗ ಇದನ್ನು ಹಾಕಿ ಫಿನಿಷ್ ಮಾಡ್ತೀನಿ. ಮತ್ತು ಅದಕ್ಕೋಸ್ಕರ ನೀವು ಟೈಟ್ ಮಾಡಿ ಇಲ್ಲೇ ಒಂದು ಗಂಟು ಥರ ಹಾಕಿ ಆಮೇಲೆ ಇದರ ಒಳಗಡೆ ಹಾಕಿ ಕಟ್ ಮಾಡಿ ತೆಗೆದ್ಬಿಡಿ. ಆವಾಗ ನಿಮಗೆ ಫಿನಿಶಿಂಗು ಬರುತ್ತೆ, ಲುಕ್ಕು ಚೆನ್ನಾಗಿರುತ್ತೆ. ಸೊ ನೋಡಿ, ಇದೇ ಥರ ನೀವು ಇಲ್ಲೂ ಹಾಕಿ ಇಲ್ಲಿ ಸುಂದರವಾದ ತೋರಣ ಇಷ್ಟು ಮಾಡಿದ್ರೆ ರೆಡಿ ಆಗುತ್ತೆ. ಸೊ ಇದು ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.